ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ಶ್ರೀ ಶಿವಕುಮಾರ ಸ್ವಾಮೀಜಿಗಳ 118ನೇ ಜನ್ಮದಿನೋತ್ಸವದ ಅಂಗವಾಗಿ ಸಿದ್ಧಗಂಗಾ ಮಠದಿಂದ ತುಮಕೂರು ನಗರದ 32ನೇ ವಾರ್ಡ್ನಲ್ಲಿರುವ ಗುಡಿಸಲು ನಿವಾಸಿ ಮಹಿಳೆಯರಿಗೆ ಸೀರೆ ವಿತರಿಸಲಾಯಿತು. ಶ್ರೀ ಶಿವಕುಮಾರ ಸ್ವಾಮೀಜಿಗಳ 118ನೇ ಜನ್ಮದಿನೋತ್ಸವದ ಅಂಗವಾಗಿ ಸಿದ್ಧಲಿಂಗ ಸ್ವಾಮೀಜಿಗಳು ತುಮಕೂರಿನ 32ನೇ ವಾರ್ಡ್ನಲ್ಲಿರುವ ಗುಡಿಸಲು ನಿವಾಸಿಗಳಿಗೆ 4 ಸೀರೆ ಹಾಗೂ 4 ಬ್ಲೌಸ್ಗಳನ್ನು ವಿತರಿಸಲು ವ್ಯವಸ್ಥೆ ಮಾಡಿದರು. ಅದರಂತೆ ಮರಿಬಸಪ್ಪ, ಪ್ರೇಮ್ ಕುಮಾರ್, ಸೋಮಶೇಖರ್ ಹಾಗೂ ರೇವಣಸಿದ್ದಯ್ಯ ಮುಂತಾದವರು ಪ್ರತಿ ಗುಡಿಸಲಿಗೆ ತೆರಳಿ ಮಹಿಳೆಯರಿಗೆ ಸೀರೆ ಬ್ಲೌಸ್ ಕೊಟ್ಟು ಏಪ್ರಿಲ್ 1ರಂದು ಶ್ರೀಮಠಕ್ಕೆ ಬಂದು ಪ್ರಸಾದ ಸ್ವೀಕರಿಸುವಂತೆ ಆಹ್ವಾನ ನೀಡಿದರು. ತಮ್ಮ ಹತ್ಯೆಗೆ ಯತ್ನ ನಡೆದಿತ್ತು ಎಂದು ಎಂಎಲ್ಸಿ ರಾಜೇಂದ್ರ ರಾಜಣ್ಣ ಅವರು ತುಮಕೂರಿನ ಎಸ್ಪಿ ಕಚೇರಿಗೆ ಭೇಟಿ ನೀಡಿ ದೂರು ನೀಡಿದ್ದ ಹಿನ್ನೆಲೆಯಲ್ಲಿ ಇದೀಗ 5 ಆರೋಪಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ತಮ್ಮ ಹತ್ಯೆಗೆ ಯತ್ನ ನಡೆದಿತ್ತು ಎಂದು ಸಚಿವ ರಾಜಣ್ಣ ಅವರ ಪುತ್ರ ಹಾಗೂ ಕಾಂಗ್ರೆಸ್ ಎಂಎಲ್ಸಿ ರಾಜೇಂದ್ರ ತುಮಕೂರಿನ ಎಸ್ಪಿ ಕಚೇರಿಗೆ ಭೇಟಿ ನೀಡಿ ದೂರು ನೀಡಿದ್ದರು. ಈ ಹಿನ್ನೆಲೆಯಲ್ಲಿ ಇದೀಗ 5 ಆರೋಪಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು, ಮಧುಗಿರಿ ಡಿವೈಎಸ್ಪಿ ನೇತೃತ್ವದಲ್ಲಿ ತನಿಖೆ ತಂಡ ರಚನೆಯಾಗಿದೆ. A1 ಆರೋಪಿ ಸೋಮು, A2 ಆರೋಪಿ ಭರತ್, A3 ಆರೋಪಿ ಅಮಿತ್, A4 ಆರೋಪಿ ಗುಂಡಾ ಮತ್ತು A5 ಆರೋಪಿ ಯತೀಶ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಶಿರಾ ಗೇಟ್ ಬಳಿ ಶೆಡ್ ಒಂದರಲ್ಲಿ ರಾಜೇಂದ್ರ ಕೊಲೆಗೆ ಆರೋಪಿಗಳು ಸಂಚು ರೂಪಿಸಿದ್ದರು ಎನ್ನಲಾಗಿದೆ. ಸಚಿವ ರಾಜಣ್ಣ ಹನಿ ಟ್ರ್ಯಾಪ್ ಯತ್ನ ಆರೋಪ ಸಂಬಂಧ ಇದೀಗ ಸಿಐಡಿ ತನಿಖೆ ನಡೆಸುತ್ತಿದೆ. ಯುಗಾದಿ ಹಬ್ಬದ ನಂತರ ವಿಚಾರಣೆಗೆ ಹಾಜರಾಗುವುದಾಗಿ ರಾಜಣ್ಣ ಸಿಐಡಿ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ಈ ಕೇಸ್ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯಲು ನಿನ್ನೆ ಅಧಿಕಾರಿಗಳು ಕರೆ ಮಾಡಿದಾಗ ಸಚಿವರು ಈ ಹೇಳಿಕೆ ನೀಡಿದ್ದಾರೆ. ಯುಗಾದಿ ಮತ್ತು ಹೊಸ ತೊಡಕು ಮುಗಿದ ಬಳಿಕ ವಿಚಾರಣೆಗೆ ಹಾಜರಾಗುತ್ತೇನೆ, ಪ್ರಕರಣದ ಬಗ್ಗೆ ವಿವರ ಕೊಡುತ್ತೇನೆ ಎಂದು ಸಮಯಾವಕಾಶ ಕೋರಿದ್ದಾರೆ. ಇದಕ್ಕೆ ಅಧಿಕಾರಿಗಳು ಸಮ್ಮತಿಸಿದ್ದಾರೆ. ಶಿರಾ ತಾಲೂಕು ಎಲಿಯೂರು ಗ್ರಾಮದಲ್ಲಿ ಶ್ರೀ ಅಗ್ನಿ ಬನ್ನಿರಾಯ ಸ್ವಾಮಿ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಲಾಯಿತು. ಶಿರಾ ತಾಲೂಕು ಎಲಿಯೂರು ಗ್ರಾಮದಲ್ಲಿ ಶ್ರೀ ಅಗ್ನಿ ಬನ್ನಿರಾಯ ಸ್ವಾಮಿ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಶಿರಾ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶಿವು ಚಂಗಾವರ, ತಿಗಳ ಸಮಾಜದ ಮುಖಂಡರಾದ ಜಯಣ್ಣ, ಕುಮಾರ್ ಸೇರಿದಂತೆ ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು. ಈ ನಾಟಕಕ್ಕೆ ಧನಸಹಾಯ ಅಣ್ಣ ತಮ್ಮಂದಿರಿಗೆ ಹಾಗೂ ಅಕ್ಕ ತಂಗಿಯರಿಗೆ, ತಂದೆ ತಾಯಂದಿರಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ, ಇಂದು ಶ್ರೀ ಅಗ್ನಿಬನ್ನಿರಾಯ ಸ್ವಾಮಿಯ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಎಲ್ಲರಿಗೂ ತಿಳಿಸುತ್ತಾ, ಇದು ಐತಿಹಾಸಿಕ ಪ್ರಸಿದ್ಧ ಒಂದು ಸೋದರ ಸಮಾಜವಾದ ತಿಗಳ ಸಮಾಜ. ಯಾಕೆಂದರೆ ಚೋಳರ ಕಾಲದಿಂದನೂ, ಕೃಷ್ಣರಾಜ ಒಡೆಯರಿಂದಲೂ, ಹೊಯ್ಸಳರ ಕಾಲದಿಂದನೂ ಈ ತಿಗಳ ಸಮಾಜ ಒಂದು ತುಂಬ ಕೆಲವೊಂದು ಪ್ರಾಂತ್ಯಗಳಲ್ಲಿ ಆಡಳಿತವನ್ನು ಮಾಡಿದೆ. ಅಂತ ಒಂದು ಸಮಾಜ ಇವತ್ತು ಮುಖ್ಯವಾಹಿನಿಗೆ ಬರುವಲ್ಲಿ ಎಲ್ಲವೂ ಹಿಂದೆ ಉಳಿದಿದೆ ಅಂತ ನನ್ನ ಭಾವನೆ. ಶ್ರೀಯುತ ರಂಗಪ್ಪನವರೇ, ಶಿವಕುಮಾರಣ್ಣವರೇ, ಕಾಂತರಾಜಣ್ಣವರೇ, ಜಗಣ್ಣವರೇ ಹಾಗೂ ಶಿವಕ್ಕ ಅವರೇ ಹಾಗೂ ಸರಸ್ವತಕ್ಕವರೇ ಹಾಗೂ ಎಲ್ಲ ಸಮಾಜದ ಮುಖಂಡರೇ, ಇವತ್ತು ಶಿರಾದಲ್ಲಿ ಇಷ್ಟು ತುಂಬ ಸುಮಾರು 14-15 ಹಳ್ಳಿನಲ್ಲಿ ಪ್ರಬಲವಾಗಿರುವಂಥ ಈ ಸಮಾಜವನ್ನು ಇವತ್ತು ತಾಲೂಕಲ್ಲಿ ಒಂದು ಸಂಘ ರಿಜಿಸ್ಟರ್ ಆಗೈತೆ ಅಣ್ಣ? ಇಲ್ಲಲ್ಲ, ಆದರೆ ಮೈಕ್ರೋ ಕಮ್ಯುನಿಟಿ ಅವರು ಮುಖ್ಯವಾಹಿನಿಗೆ ಬರಬೇಕು. ಇವತ್ತು ನಾಡದೇವತೆ ಅಣ್ಣಮ್ಮನ ಒಂದು ಕರ್ಗ ಹೊರ್ತಿರೋರು ಈ ಸಮಾಜದವರು. ಇಂಥ ಸಮಾಜ ಎಲ್ಲ ಒಂದು ಕಡೆಗೆ ಹಿನ್ನಡೆಗೆ ಕಾರಣ ಏನಂದರೆ ನಾವು ಸಂಘಟಿತರಾಗಿಲ್ಲ. ಅದೇ ಕಾರಣ ಏನಂದರೆ ಇವತ್ತು ನೋಡಿ, ಶಿರಾ ತಾಲೂಕಲ್ಲಿ ತುಂಬ 14-15 ಹಳ್ಳಿನಲ್ಲಿ ಜನ ಇದ್ದಾರೆ. ಅದರಲ್ಲಿ ಇದ್ದವರು ಎಲಿಯೂರಿನವರೇ ಜಾಸ್ತಿ ಪ್ರಮುಖವಾಗಿದ್ದರು, ಬಿಟ್ಟರೆ ಬೇರೆಯವ್ರು ಯಾರು ಕಾಣಲಿಲ್ಲ. ನಾನು ಟಿ ವಿ ಮಾಧ್ಯಮಗಳಲ್ಲಿ ನೋಡಿದೆ. ಯಾಕೆ ಹಿಂಗೆ ಆಗ್ತಾ ಇದೆ ಅಂದರೆ, ಇವು ಮುಖ್ಯವಾಹಿನಿಗೆ ಅವರು ಬರಬೇಕು. ಈ ಸರ್ಕಾರಗಳು ಈ ತಿಗಳ ಸಮಾಜದ ಒಂದು ಅಭಿವೃದ್ಧಿ ಮಾಡ್ತು, ಅದು ಇನ್ನೂ ಕುಂಠಿತ ಆಗ್ತಿದೆ. ಅದಾಗಬೇಕು. ಜಯಂತಿ ರೂಪದಲ್ಲಿ ಆಚರಣೆಯಾಗಿ ಈ ಸಮಾಜದ
ಒಂದು ಆಗುಹೋಗುಗಳನ್ನ ನೋಡಿ ಇವ್ರನ್ನ ಮುಖ್ಯವಾಹಿನಿಗೆ ತರಬೇಕು. ಹಾಗೆ ಶಿರಾ ತಾಲೂಕಲ್ಲಿ ಒಂದು ಅರ್ಧ ಎಕರೆ 20 ಗುಂಟೆ ಜಮೀನು ಕೊಟ್ಟಿದ್ದಾರೆ ಅಂತ ಕೇಳ್ಪಟ್ಟೆ. ಆ ಜಮೀನಲ್ಲಿ ಒಂದು ಸಮುದಾಯ ಭವನ ಆಗಬೇಕು. ಹಾಗೆ ಒಂದು ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂತೆ ಒಂದು ಹಾಸ್ಟೆಲ್ ಸೌಲಭ್ಯ ಆಗಬೇಕು. ಇದೆಲ್ಲನ ಸ್ವಲ್ಪ ಸಮಾಜದ ಮುಖಂಡರು ಸ್ವಲ್ಪ ಮುಂದೆ ಬಂದರೆ ಇದು ನಮ್ಮ ಬೇಕಾದ ನಮ್ಮ ಡೆಲ್ಲಿ ವಿಶೇಷ ಪ್ರತಿನಿಧಿಗಳು ಆದಂಥ ಶ್ರೀಯುತ DV ಜಯಚಂದ್ರ ಸಾಹೇಬ್ರವರ ಗಮನಕ್ಕೆ ತಂದು ಇದೆಲ್ಲ ನಾನು ಮಾಡೋಕ್ಕೊಂದು ಪ್ರಯತ್ನ ಮಾಡಿಕೊಡ್ತೀನಿ. ಅವ್ರ ಮುಖಂಡರು ಮುಂದೆ ಬಂದು ಅವ್ರ ಸಮುದಾಯದ ಮುಂದೆ ಬಂದರೆ ಇದೆಲ್ಲ ಆಗುತ್ತೆ. ಯಾವತ್ತೋ ಮುಂದೆ ಬರಬೇಕಾಗಿದ್ದ ಸಮಾಜ ಇವತ್ತು ಹಿಂದುಳಿದಿದೆ. ಎಲ್ಲ ಚೆನ್ನಾಗಿದ್ದಾರೆ, ಆರ್ಥಿಕವಾಗಿ ಚೆನ್ನಾಗಿದ್ದಾರೆ. ಇನ್ನೂ ಮಕ್ಕಳಿಗೆ ಇನ್ನೂ ಎಜುಕೇಷನ್ ಕೊಟ್ಟು ಒಳ್ಳೊಳ್ಳೆ ಆಫೀಸರ್ಗಳು ಇನ್ನೊಂದು ಮತ್ತೊಂದು ಮುಖ್ಯವಾಹಿನಿಗೆ ಬರಬೇಕಾಗುತ್ತೆ. ಹಾಗೆ ದೇವಸ್ಥಾನ ಸ್ಟಾರ್ಟ್ ಮಾಡಿದ್ದಾರೆ. ಒಂದು ಟ್ರಸ್ಟು ಅಂತ ರಿಜಿಸ್ಟರ್ ಮಾಡಿಕೊಂಡು ಅದ್ರ ಮುಂದೆ ಗೌರ್ಮೆಂಟ್ ಸೌಲಭ್ಯಗಳು ಸಿಗುತ್ತೆ. ಆಮೇಲೆ ಈ ಸಮಾಜಕ್ಕೆ ಒಂದು ರಾಜಕೀಯವಾಗಿ ಒಂದು ಹುಡುಗರಿಗೆ ಮೀಸಲಾತಿಗೋಸ್ಕರ ಇವನೊಂದು ಯಾವುದಾದ್ರೂ ಒಂದು ಇದರಲ್ಲಿ ಮೀಸಲಾತಿನೂ ಇವ್ರಿಗೆ ಕೊಡಬೇಕಾಗುತ್ತೆ ನೋಡಿದ್ರೆ. ಏಕೆಂದರೆ ಇವರು ಮೈಕ್ರೋ ಕಮ್ಯುನಿಟಿ ಇದ್ದಾರೆ. ಹಂಗಾಗಿ ಇವ್ರಿಗೂ ಒಂದು ಮೀಸಲಾತಿಯ ಅವಶ್ಯಕತೆ ಇದೆ. ಈ ಟ್ರಸ್ಟ್ ಮಾಡಿಕೊಂಡ್ರೆ ಗೌರ್ಮೆಂಟಿಂದ ಸೌಲಭ್ಯ ಬರುತ್ತೆ. ನಮ್ಮದು ಯಾವುದೋ ದೇವಸ್ಥಾನದ ಒಂದು ಮೂಲೆಯಲ್ಲಿ ದೇವಸ್ಥಾನ ಇತ್ತು, ನಮ್ಮದು ಕಳ್ಳೆ ಮುಳ್ಳೆ ಎಲ್ಲ ಬೆಳೆದಿತ್ತು. ಅಂಥ ದೇವಸ್ಥಾನಕ್ಕೆ ಇವತ್ತು 1.5 ಕೋಟಿಯ ಒಂದು ಅನುದಾನವನ್ನು ನಮ್ಮ ಜನಪ್ರಿಯ ಶಾಸಕರು ನಮ್ಗೆ ಹಾಕ್ಕೊಟ್ಟಿದ್ದಾರೆ. ಟ್ರಸ್ಟ್ ಮಾಡ್ಕೊಳ್ಳೋದ್ರಿಂದ ಅನುಕೂಲ ಐತೆ. ಪ್ರವಾಸೋದ್ಯಮ ಇಲಾಖೆಯಿಂದ ಬರುತ್ತೆ, ಹಾಗೆ ನಮ್ಮ ಮುಜರಾಯಿ ಇಲಾಖೆಯಿಂದ ಬರುತ್ತೆ. ಇದನ್ನೆಲ್ಲ ಬಳಸ್ಕೊಂಡು ಇದನ್ನು ಇದು ಮಾಡ್ಕೋಬಹುದು. ಇದಕ್ಕೆ ನನ್ನ ಕೈಲಾದ ಸಹಾಯನ ನಾನು ಈ ಟ್ರಸ್ಟಿನ ದೇವಸ್ಥಾನಕ್ಕೂ ನನ್ನ ಕೈಲಾದ ಸಹಾಯ ಮಾಡ್ತೀನಿ ಅಂತ ಈ ದೊಡ್ಡವ್ರ ಮುಂದೆ ನಾನು ಭರವಸೆ ಕೊಡ್ತೀನಿ. ಇದು ಯಾವುದೇ ಕೆಲಸ ಕಾರ್ಯಗಳಿರಲಿ, ಅಭಿವೃದ್ಧಿ ಕೆಲಸಗಳಿರಲಿ, ಇಂಥ ವಿಚಾರಗಳಲ್ಲಿ ಏನಾದರೂ ನಾನು ಗಮನಕ್ಕೆ ತಂದರೆ ನನ್ನ ಕೈಲಾದಷ್ಟು ನನಗೆ ಎಷ್ಟಾಗುತ್ತೋ ಅಷ್ಟು ಹೀಗೆ ನಾನು ಇದನ್ನೇ ಮಾಡ್ತೀನಿ, ಸಿಂಗಾಪುರ್ ಮಾಡ್ತೀನಿ ಅಂತ ಹೇಳಿದ್ರೆ ನನ್ನ ಕೈಲಾದಷ್ಟು ನಾನು ನಮ್ಮ ಶಾಸಕರ ಗಮನಕ್ಕೆ ತಂದು ನಾನು ಸಹಾಯ ಮಾಡ್ತೀನಿ ಅಂತ ಹೇಳ್ತಾ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಸತೀಶ್ ಜಾರಕಿಹೊಳಿ ದೆಹಲಿ ಭೇಟಿಯ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಬಗ್ಗೆ ಚರ್ಚಿಸಿದ್ದು, ಕೆಪಿಸಿಸಿಗೆ ಪೂರ್ಣಾವಧಿಯ ಅಧ್ಯಕ್ಷರನ್ನ ನೇಮಕ ಮಾಡಬೇಕು ಎಂದು ಹೈಕಮಾಂಡ್ ಮುಂದೆ ಮತ್ತೊಮ್ಮೆ ವಾದಿಸಿದ್ದಾರೆ ಎನ್ನಲಾಗಿದೆ. 4 ದಿನಗಳ ದೆಹಲಿ ಪ್ರವಾಸ ಮುಗಿಸಿ ಬೆಂಗಳೂರಿಗೆ ವಾಪಸ್ಸಾಗಿರುವ ಸತೀಶ್ ಜಾರಕಿಹೊಳಿ ಅವರು ಸಿಎಂ ಮತ್ತು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕಾಗಿ ನಾವು ವೋಟಿಂಗ್ ಲಿಸ್ಟಿನಲ್ಲಿ ಇದ್ದೇವೆ ಎಂದು ತಿಳಿಸಿದ್ದಾರೆ. ದೆಹಲಿ ಭೇಟಿಯ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆಯ ಬಗ್ಗೆ ಚರ್ಚೆ ನಡೆದಿದ್ದು, ಕೆಪಿಸಿಸಿಗೆ ಪೂರ್ಣಾವಧಿಯ ಅಧ್ಯಕ್ಷರನ್ನ ನೇಮಕ ಮಾಡಬೇಕು ಎಂದು ಸತೀಶ್ ಜಾರಕಿಹೊಳಿ ಮತ್ತೊಮ್ಮೆ ವಾದಿಸಿದ್ದಾರೆ ಎಂದು ತಿಳಿದು ಬಂದಿದ್ದು, ಮತ್ತೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ವಿಚಾರ ಮುನ್ನೆಲೆಗೆ ಬಂದಿದೆ. 140 ಮಂದಿ ನಮ್ದೇ ಇಷ್ಟು ಫುಲ್ ಇದೆ ಗಾಡಿ. ಇನ್ನು ಅವ್ರು ಕೊಡ್ತಾರೆ, ಯಾಕೆ ಕೊಡ್ತಾರೆ, ಏನ್ ಕೊಡ್ತಾರೆ? ಅವ್ರು 14 ಜನ ತೋದು ಹೆಂಗೆ ಏನ್ ಮಾಡ್ಬೇಕು? ಅದು ಪ್ರಶ್ನೆ ಬರ್ತಲ್ಲ, ಅದು ಉದ್ಭವ ಆಗೋಲ್ಲ. ನಾವು ಕಾಂಗ್ರೆಸ್ನಲ್ಲೇ ನಮ್ಮ ಭವಿಷ್ಯ ಓವರ್ಲೋಡೆಡ್ ಇದ್ರು ಭವಿಷ್ಯ ಇಲ್ಲೇ ಇದೆ. ನಾವು ಅಧ್ಯಕ್ಷರು ಇಲ್ಲೇ ಆಗಬೇಕು, ಮುಖ್ಯಮಂತ್ರಿ ಇಲ್ಲೇ ಆಗಬೇಕು, ಅದು ಬೇರೆ ಪ್ರಶ್ನೆ ಬರೋದು. ಹಿಂಗಾಗಿ ಬೇರೆ ಅವ್ರ ಸಪೋರ್ಟ್ ಕೇಳೋದ ಇಲ್ಲೇ ವೇಟಿಂಗ್ನಾಗ ಲಿಸ್ಟ್ನಾಗದಿ, ವೇಟಿಂಗ್ನಾಗ ಕಾಯ್ತಾ ಇದೀವಿ. ಯಾವ್ದಕ್ಕೆ ನೀವ್ ಹೇಳ್ಬೇಕು? ಸಂಪೂರ್ಣ ಮಾಹಿತಿ ಇದನ್ನ ಹೇಳಿದ್ದೇನೆ. ನಾನು ಖರ್ಗೆ ಅವ್ರಿಗೆ ಹೇಳಿದೆ, 3 ಜನ ಭೇಟಿಯಾಗಿ ಏನ್ ಡಿಸ್ಕಷನ್ ಮಾಡಿದ್ವಿ ನಮ್ಮ ಸ್ಟೇಟ್ ಬಗ್ಗೆ. ಸಿದ್ದರಾಮಯ್ಯ ಅವ್ರಿಗೂ ಫೋನ್ ಮುಖಾಂತರ ಹೇಳಿದೀವಿ. ಆಮ್ಯಾಗೆ ಸುರ್ಜೇವಾಲ ಅವರು ಯಾವ್ದಕ್ಕೆ ಕೆಲಸಕ್ಕೆ ಫೋನ್ ಮಾಡಿದ್ರು, ವಿಷಯನ ಹೇಳಿದೀವಿ. ಸೊ ಎಲ್ಲರಿಗೂ ವಿಷಯ ಹೇಳಿದ್ರು. ಅದ್ರಲ್ಲಿ ಏನು ಮುಚ್ಚಿಡುವಂಥದ್ದು ಏನು, ಅದ್ರಲ್ಲಿ ಏನು ವಿಷಯ ಏನಿಲ್ಲ. ಭೇಟಿ ಆದ್ಮ್ಯಾಗ ನಾನಾ ವಾಪಗಳು ಇದ್ದಿರ್ತದೆ. ಅದನ್ನೇನು ನಾವು ತಡಿಲಿಕ್ಕಾಗಲ್ಲ, ಅಲ್ಲಿಗಳಿಕ್ಕಾಗಲ್ಲ, ಚರ್ಚೆ ಆಗೇ ಆಗಿರ್ತವೆ. ನಾವು ಹೋಗಿದ್ದು ನಮ್ಮ ಕರ್ನಾಟಕದ ಡೆವಲಪ್ಮೆಂಟ್ ವಿಚಾರವಾಗಿ ಕೇಂದ್ರ ಸರ್ಕಾರ ಈಗೂ ಭೇಟಿ ಇದ್ವಿ. ಮತ್ತೆ ಪದೇ ಮತ್ತೆ ಭೇಟಿಯಾಗುವಂತ ಶೆಡ್ಯೂಲ್ ಕೂಡ ಇದೆ ನಮ್ಗೆ. ಯಾಕಂದ್ರೆ ಇಷ್ಟಕ್ಕೆ ಮುಗಿದಿಲ್ಲ. ಈಗ ಹೇಳಿದಾರಷ್ಟೇ, ಈ ಮಾಹಿತಿ ಬೇಕು, ಈ ನಿಮ್ಮ ಸರ್ಕಾರದ ಇದನ್ನ ಮಾಡಬೇಕು, ಅದನ್ನೆಲ್ಲ ನಾವು ಮುಖ್ಯಮಂತ್ರಿ ಗಮನಕ್ಕೆ ತಂದು ಪ್ರಯತ್ನ ಮಾಡುವಂತ ಪೂರೈಸುವಂತ ಕೆಲಸ ನಾವು ಸರ್ಕಾರದಿಂದ ಮಾಡ್ತೀವಿ. ಯುಗಾದಿ ಹಬ್ಬದ ಅಂಗವಾಗಿ ಹಸು ತೊಳೆಯಲು ಕೆರೆಗೆ ಹೋಗಿದ್ದ 3 ನೀರು ಪಾಲಾಗಿರುವ ಘಟನೆ ನಂಜನಗೂಡು ತಾಲೂಕಿನ ಕಾಮಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ವಿನೋದ್, ಬಸವೇಗೌಡ ಮತ್ತು ಮುದ್ದೇಗೌಡ ನೀರು ಪಾಲಾದವರು. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಕಾಮಹಳ್ಳಿ ಗ್ರಾಮದ ಕೆರೆಯಲ್ಲಿ ಬೆಳಗ್ಗೆ 8:30ರ ಸುಮಾರಿಗೆ ಹಸು ತೊಳೆಯಲು ಹೋದ ವೇಳೆ ಅವಘಡ ಸಂಭವಿಸಿದೆ. ಘಟನೆ ಕುರಿತು ಮಾಹಿತಿ ತಿಳಿಯುತ್ತಿದ್ದಂತೆ ಗ್ರಾಮಸ್ಥರು ಮತ್ತು ಕುಟುಂಬಸ್ಥರು ಕೆರೆ ಬಳಿ ಜಮಾಯಿಸಿದ್ದಾರೆ. ಘಟನಾ ಸ್ಥಳದಲ್ಲಿ ಮೃತರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ.
ಯುಗಾದಿ ಹಾಗೂ ರಂಜಾನ್ ಹಬ್ಬದ ಪ್ರಯುಕ್ತ ನಗರಸಭೆ ಸಿಬ್ಬಂದಿ ಹಾಗೂ ಪೌರ ಕಾರ್ಮಿಕರಿಗೆ ಶಾಸಕ ಟಿಬಿ ಜಯಚಂದ್ರ ಸಮವಸ್ತ್ರ ವಿಸ್ತರಣೆ ಮಾಡಿದರು. ಶಿರಾ ನಗರಸಭೆ ಆವರಣದಲ್ಲಿ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಪ್ರಯುಕ್ತ ನಗರಸಭೆ ಅಧ್ಯಕ್ಷ ಜಿಶಾನ್ ಮೊಹಮ್ಮದ್ ಹಾಗೂ ZBS ಗ್ರೂಪ್ಸ್ ವತಿಯಿಂದ ನಗರಸಭೆ ಸಿಬ್ಬಂದಿ ಹಾಗೂ ಪೌರ ಕಾರ್ಮಿಕರಿಗೆ ಸಮವಸ್ತ್ರ ವಿತರಣಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಶಾಸಕ ಹಾಗೂ ದೆಹಲಿ ವಿಶೇಷ ಪ್ರತಿನಿಧಿ ಡಾಕ್ಟರ್ ಟಿಬಿ ಜಯಚಂದ್ರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಜಿಶಾನ್ ಮೊಹಮ್ಮದ್, ಉಪಾಧ್ಯಕ್ಷ ಲಕ್ಷ್ಮೀಕಾಂತ್, ಆಯುಕ್ತ ಕೆ ರುದ್ರೇಶ್, ಮುಖಂಡರಾದ ಬರಗೂರು ನಟರಾಜ್, ಶ್ರೀರಂಗ, ಆಶ್ರಯ ಕಮಿಟಿ ಸದಸ್ಯ ನೂರುದ್ದೀನ್, ನಾಮಿನಿ ನಗರಸಭೆ ಸದಸ್ಯರು ಧ್ರುವ ಕುಮಾರ್, ಮಹೇಶ್ ಉಪಸ್ಥಿತರಿದ್ದರು. ಈ ವರ್ಷ ಯುಗಾದಿ ಮತ್ತು ಮೊಹರಂ ರಂಜಾನ್ ಎರಡು ಹಬ್ಬನೂ ಕೂಡ ಒಂದೇ ಒಂದಿನ ಬಿಟ್ಟು ಇನ್ನೊಂದು ದಿವಸ ಬಂದಿದೆ. ಇದೊಂದು ಹಿಂದೂ ಮುಸ್ಲಿಮರ ಭಾವೈಕ್ಯವಾಗಿರ್ತಕ್ಕಂಥ ಸಂದರ್ಭ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಇದನ್ನು ವಿಶೇಷವಾಗಿ ಹೇಳ್ಬೇಕು ಅಂತಂದ್ರೆ ಯುಗಾದಿ ಹಬ್ಬ ಅಂದ್ರೆ ಯುಗಾದಿ ಹಬ್ಬ ಹೋಗ್ತಾ ಇರ್ತದೆ, ಬರ್ತಾ ಇರ್ತದೆ. ಬಂದಂತ ಸಂದರ್ಭದಲ್ಲಿ ಇದು ಕರ್ನಾಟಕದಲ್ಲಿ ನಾವು ಹೊಸ ವರ್ಷವನ್ನು ಆಚರಿಸ್ತಕ್ಕಂಥದ್ದು ಯುಗಾದಿಯ ನಂತರ. ಇಂಗ್ಲಿಷ್ ನಾವು ಇಂಗ್ಲಿಷ್ ಅವ್ರ ಪ್ರಕಾರ ಹೋದ್ರೆ 1ನೇ ತಾರೀಕೆ ಬೇರೆ, ಜನವರಿ 1. ನಾವು ಈಗಾದ್ರೆ ಇದು ಮಾರ್ಚ್ 30ಕ್ಕೆ ಹೊಸ ವರ್ಷ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹೊಸ ಬಟ್ಟೆ ಹಾಕ್ಬೇಕು ಅಂತಕ್ಕಂಥ ಆಸೆ. ಈಗ ಎಲ್ಲರ ಮನೆಯಲ್ಲೂ ಕೂಡ ಹೊಸ ಬಟ್ಟೆ ಹಾಕ್ತಕ್ಕಂಥ ಹಳ್ಳಿನಲ್ಲಿ ಆ ಪ್ರತೀತಿ ಇದೆ. ಅದೆಲ್ಲ ಒಂದು ಕಡೆಗೆ ಇದೊಂದು ವಿಶೇಷ ಕಾರ್ಯಕ್ರಮ ಅಂದ್ರೆ ಇವತ್ತು ಜೀಶಾದ್ರವರು ಮತ್ತು ಅವ್ರ ತಮ್ಮ ಪುರಾಣ ಇಬ್ಬರು ಸೇರಿ ಕಾರ್ಮಿಕರೆಲ್ಲರಿಗೂ ಕೂಡ ಗುರುತಿಸಿ ಹೊಸ ಬಟ್ಟೆಯನ್ನ ಕೊಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದೆಯಲ್ಲ, ಬಹುಶಃ ಇದು ಎಲ್ಲರೂ ಕೂಡ ಮೆಚ್ಚತಕ್ಕಂಥ ಒಂದು ಕಾರ್ಯಕ್ರಮ. ಇವತ್ತು ಅದಕ್ಕೆ ನಾವು ಎಲ್ಲರೂ ಕೂಡ ಅವ್ರನ್ನ ಅಭಿನಂದಿಸುವಂತ ಕೆಲಸ ಮಾಡೋಣ. ಎಲ್ಲೋ ಒಂದು ಕಡೆಗೆ ಅವ್ರ ತಂದೆನೂ ಕೂಡ ಮುನ್ಸಿಪಲ್ ಅಧ್ಯಕ್ಷರಾಗಿದ್ರು. ಅವ್ರ ತಂದೆ ಹೋದ ದಾರಿನಲ್ಲಿ ಮಕ್ಕಳು ಕೂಡ ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ಒಂದು ಸಂತೋಷ ಪಡ್ತಕ್ಕಂಥ ಸುದ್ದಿ ಇರ್ತಕ್ಕಂಥ ಮಾತನ್ನು ಹೇಳಿ, ಈಗಾಗಲೇ ಸಾಂಕೇತಿಕವಾಗಿ ನೀವು ಬಟ್ಟೆಯನ್ನ ನಾವೀಗಾಗಲೇ ಕೊಟ್ಟಿದ್ದೇವೆ. ಇನ್ನಿದ್ದರಿಗೆಲ್ಲರಿಗೂ ಕೂಡ ಕೊಡುವಂತ ಕೆಲಸವನ್ನು ಮಾಡ್ತಾರೆ. ಇವತ್ತು ಈ ಕಾರ್ಯಕ್ರಮವನ್ನು ಏರ್ಪಡಿಸಿ ಹೊಸ ಬಟ್ಟೆಯನ್ನು ಹಾಕುವಂತ ಅವಕಾಶವನ್ನು ಮಾಡಿಕೊಟ್ಟಂತ, ಅದು ಸ್ವಚ್ಛತೆಯನ್ನ ಮಾಡ್ತಕ್ಕಂಥವ್ರು, ಊರಿಗೆ ಒಳ್ಳೆ ಕೆಲಸ ಮಾಡ್ತಕ್ಕಂಥವ್ರು, ಇವತ್ತು ಮನೆಗಳನ್ನ ಸ್ವಚ್ಛತೆಯನ್ನ ಮಾಡ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಇವತ್ತು ಹೊಸ ಬಟ್ಟೆಯನ್ನು ಹಾಕುವಂತ ಅವಕಾಶವನ್ನು ಮಾಡಿಕೊಟ್ಟಂತ ಅಧ್ಯಕ್ಷರಾಗಿರ್ತಕ್ಕಂಥ ಜೀಶನ್ನವರಿಗೂ ಮತ್ತು ಅವರ ಸಹೋದರಿಗೂ ಹೊಂದಿಸಿ ಇಂಥ ಪುಣ್ಯ ಕೆಲಸವನ್ನು ಇನ್ನು ಮುಂದೆನೂ ಕೂಡ ಮಾಡ್ಕೊಂಡು ಬರ್ತಾ ಇದೆ. ಇದರಿಂದ ಮಾತ್ರ ನಾವು ದೇವರಿಗೆ ತೃಪ್ತಿ ಆಗೋದಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಯಾರೇ ಏನೇ ಕೆಲಸ ಮಾಡಿದ್ರು ಕೂಡ ಬಡವ ಸೇವೆಯನ್ನು ಮಾಡಿದಾಗ ಮಾತ್ರ ಅದನ್ನು ದೇವರು ಮೆಚ್ಚತಕ್ಕಂಥ ಕೆಲಸ, ದೇವರು ಮೆಚ್ಚತಕ್ಕಂಥ ಕೆಲಸವನ್ನು ಇವತ್ತು ನೀವು ಮಾಡ್ತಾ ಇದ್ದೀರಿ ಅಂತಕ್ಕಂಥ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸೇರಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ ಕ್ಷೇತ್ರದ ಜನಪ್ರಿಯ ಶಾಸಕರಂತ ಸನ್ಮಾನ್ಯ ಟಿಬಿ ಜಯಚಂದ್ರ ಅವರೇ, ಅದು ವಿಶೇಷವಾಗಿ ಈ ದೇಶಕ್ಕೆ ಸೈನಿಕ ಬೇಕು, ದೇಶ ರಕ್ಷಣೆ ಮಾಡೋಕ್ಕೆ, ಈ ದೇಶಕ್ಕೆ ರೈತ ಬೇಕು, ಈ ದೇಶಕ್ಕೆ ಅನ್ನ ಕೊಡೋಕ್ಕೆ, ಅದೇ ರೀತಿ ನಗರ ಸ್ವಚ್ಛವಾಗಿರ್ಬೇಕಂದ್ರೆ ಪೌರ ಕಾರ್ಮಿಕ ಬೇಕು. ಅಂತ ಒಂದು ಪೌರ ಕಾರ್ಮಿಕರನ್ನ ಗುರುತಿಸಿ ಏನು ಅಲ್ಲಾ ಪ್ರಕಾಶ್ ಕೆ ಪಾರ್ ಅವರ ಮಕ್ಕಳು ಅಧ್ಯಕ್ಷರು ಮತ್ತು ಸದಸ್ಯರು ಇಬ್ಬರು ಬಹಳ ಅತ್ಯಂತ ಪ್ರೀತಿಯಿಂದ ಏನು ಕೆಳ ಹಂತದ ಈ ಪೌರ ಕಾರ್ಮಿಕರನ್ನ ಗುರುತಿಸಿ ಅವರು ಈ ಸಮಾಜದಲ್ಲಿ ಗೌರವವಿದೆ, ಅವರು ಮನುಷ್ಯರು, ಅವರು ನಮಗೆ ಹಬ್ಬ ಮಾಡಲಿ, 2 ತಿಂಗಳು ಮಾಡಲಿ ಅಂತ ಹೇಳಿ ಅವ್ರ ಮೇಲೆ ಬಹಳ ಅಭಿಮಾನ ಪ್ರೀತಿಯಿಂದನ ಇದುವರೆಗೂ ಯಾರು ಮಾಡಿದಂತ ಒಂದು ಅದ್ಭುತ ಸಾಧನೆ ಅಂತಂದ್ರೆ ಏನು ತೀರಾ ಬಡ ಪೌರ ಕಾರ್ಮಿಕರನ್ನ ಗುರುತಿಸಿ ಅವರಿಗೆ ಸಮವಸ್ತ್ರ ಕೊಡೋಣ ಅಂತ ಒಂದು ದೊಡ್ಡ ಜವಾಬ್ದಾರಿ ಕೆಲಸವನ್ನು ಮಾಡಿದರೆ ನಾನು ನಿಮ್ಮೆಲ್ಲರ ಪರವಾಗಿ ಅಧ್ಯಕ್ಷರಿಗೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ. ಇದುವರೆಗೂ ಯಾವ ಅಧ್ಯಕ್ಷನು ಪೌರ ಕಾರ್ಮಿಕರನ್ನು ಗುರುತಿಸಲಿಲ್ಲ. ವಿಶೇಷವಾಗಿ ನಮ್ಮ ಅಧ್ಯಕ್ಷ ಆದ್ಮೇಲೆ ತಮ್ಮೆಲ್ಲರ ಆರೋಗ್ಯ ಚೆನ್ನಾಗಿಲ್ಲ ಅಂತ ಹೇಳಿ ಉಚಿತ ಆರೋಗ್ಯ ಶಿಬಿರ ಮಾಡಿಸಿದ್ರು.
ನೀವು ದೈಹಿಕವಾಗಿ ಚಟುವಟಿಕೆಯಿಂದ ಇರಬೇಕು ಅಂತ ಹೇಳಿ ನಿಮ್ಗೆ ಕ್ರೀಡಾ ಕೂಡ ಏರ್ಪಡಿಸಿದ್ರು. ಇದು ಮೂರನೇದಾಗಿ ನಿಮ್ಗೆ ನಮ್ಮೆಲ್ಲ ಜೊತೆ ನೀವು ನಮ್ಮಲ್ಲಿ ಒಬ್ಬರಾಗಿರ್ಬೇಕು, ನಮ್ಮಲ್ಲಿ ನೀವು ಒಬ್ಬರು ನಮ್ಮ ಜೊತೆ ಹಬ್ಬ ಮಾಡ್ಬೇಕು ಅಂತ ಹೇಳಿ ನಿಮ್ಗೆ ಸಮವಸ್ತ್ರ ಕೊಡ್ತಾರಿಂದ ಅವ್ರಿಗೆ ಭಗವಂತ ದೇವರು ಒಳ್ಳೇದ್ ಮಾಡ್ಲಿ, ಇನ್ನು ಒಳ್ಳೆ ಉತ್ತಮ ದಾರಿ ಮಾರ್ಗ ತೋರಿಸ್ಕೊಳ್ಳಿ ಅಂತ ಹಾರೈಸ್ತಾ ಇಂಥ ಒಳ್ಳೆ ಕಾರ್ಯಕ್ರಮ ಮುಂದೆ ಮಾಡಲಿ ಅಂತ ಹೇಳಿ ಆಶಿಸ್ತಾ ನಾನಾದ್ರೂ ಭಾವಿಸಿ ನನ್ನ ಮಾತು ಮುಗಿಸಿ ಜೈ ಹಿಂದ್. ಆಸೀನಾಗಿರುವ ಈ ರಾಜ್ಯದ ಹಿರಿಯ ರಾಜಕಾರಣಿಗಳು, ರಾಷ್ಟ್ರೀಯ ಶಾಸಕರು ಡಾಕ್ಟರ್ ಟಿ ಅವರು ಅವ್ರಿಗೆ ನಾನು ಸ್ವಾಗತ ಮಾಡ್ತೀನಿ. ಆಮೇಲೆ ವೇದಿಕೆ ಮೇಲೆ ಇರುವ ಎಲ್ಲ ನಮ್ಮ ಕೌನ್ಸಿಲರ್ಸು, ಎಲ್ಲ ಮುಖಂಡರು, ಆಮೇಲೆ ಮುಂದೆ ಇರುವ ಮಾಧ್ಯಮ ಮಿತ್ರರು ಎಲ್ಲರಿಗೂ ನಾನು ಸ್ವಾಗತಿಸ್ತಾ ಇವತ್ತು ಮತ್ತು ಮೊದಲಾಗಿ ಎಲ್ಲರಿಗೂ ಯುಗಾದಿ ಹಬ್ಬದ ಮತ್ತು ರಂಜಾನ್ ಹಬ್ಬದ ಶುಭಾಶಯ ಹೇಳೋಕೆ ನಾನು ಬಯಸ್ತೀನಿ. ಈ ಹಬ್ಬ ಇವತ್ತು ವಿಶೇಷ ಏನಂದರೆ ನಾನು ಎಲ್ಲ ನಮ್ಮ ಪೌರ ಕಾರ್ಮಿಕರಿಗೂ ಆಮೇಲೆ ವಾಟರ್ ಸಪ್ಲೈ ನಮ್ಮೆಲ್ಲ ನಗರಸಭಾ ಸಿಬ್ಬಂದಿಗಳು ಎಲ್ಲ ನಾವು ನಮ್ಮ ಕಡೆಯಿಂದ ಗಡ್ಬೇಸ್ ಕಡೆಯಿಂದ ನಮ್ಮ ಇಬ್ಬರು ತಮ್ಮ ಕಡೆಯಿಂದ ಒಂದು ಗಿಫ್ಟ್ ಒಂದು ಗೌರವ ಕೊಡ್ತಾ ಇದ್ದೀವಿ. ಗಿಫ್ಟಿಂದ ಗೌರವ ಯಾಕಂದರೆ ಇವಾಗ ಪೌರ ಕಾರ್ಮಿಕರು ಎಲ್ಲರೂ ಮನೆ ನಮ್ಮ ಮನೆ ಕೆಲಸ ಎಲ್ಲ ಕ್ಲೀನ್ ಮಾಡ್ತೀರಾ, ಊರು ಅಭಿವೃದ್ಧಿ ಆಗೋಕ್ಕೆ, ಊರು ಕ್ಲೀನ್ ಆಗೋಕ್ಕೆ ಕಾರಣ ಅಂದ್ರೆ ಪೌರ ಕಾರ್ಮಿಕರು. ಅದಕ್ಕೆ ನಮ್ಮ ಕಡೆಯಿಂದ ನಿಮ್ಗೆ ಗೌರವ. ಆಮೇಲೆ ನಮ್ಮ ವಾಟರ್ ಸಪ್ಲೈರು ಅಷ್ಟೇ, ನಮ್ಮ ನಗರಸಭೆ ಸಿಬ್ಬಂದಿಗಳು ನಮ್ಮ ಊರಿನ ಕೆಲಸ ಮಾಡ್ತಾ ಇದ್ದೀರಾ. ಆಮೇಲೆ ವಾಟರ್ ಸಪ್ಲೈರು ಇವಾಗ ಯುಗಾದಿ ಮತ್ತೆ ರಂಜಾನ್ ಹಬ್ಬ ಎಲ್ಲ ಒಟ್ಟಾಗಿ ಬಂದೈತೆ. ಇವಾಗ ನೋಡಿ, ಈ ವರ್ಷ ಸಿರಾ ತಾಲೂಕಲ್ಲೂ ಮಳೆ ಬಂದಿಲ್ಲ. ಈ ವರ್ಷ ಸಿರಾ ತಾಲೂಕಲ್ಲಿ ಮಳೆನೇ ಬಂದಿಲ್ಲ, ಆದ್ರೂ ನೀರೈತೆ. ಸತತ ಅರ್ಧ ವರ್ಷ 6 ತಿಂಗಳು ಹೇಮಾವತಿ ನೀರು ಬಂದೈತೆ. ಅದು ಯಾರ ಕಡೆಯಿಂದ? ನಮ್ಮ ಸಾಹೇಬ್ರ ಕಡೆಯಿಂದ. ಆ ಹೇಮಾವತಿ ನೀರು ಬರ್ತಾ ಇರಲಿಲ್ಲ ಅಂದ್ರೆ ನಮ್ಮ ಪರಿಸ್ಥಿತಿ ಮತ್ತೆ ನಿಮ್ಮ ಪರಿಸ್ಥಿತಿ, ಟೌನ್ ನಮ್ಮ ಸಿರಾ ನಗರದ ಪರಿಸ್ಥಿತಿ ಏನಾಗ್ತಾ ಇತ್ತು ಸ್ವಲ್ಪ ಯೋಚನೆ ಮಾಡ್ಬೇಕು. ಅಷ್ಟು ಹೇಳ್ತಾ ಎಲ್ಲರಿಗೂ ಯುಗಾದಿ ಮತ್ತೆ ರಂಜಾನ್ ಹಬ್ಬದ ಶುಭಾಶಯಗಳು ಹೇಳ್ತಾ ನಾವೆಲ್ಲರೂ ಒಗ್ಗಟ್ಟಾಗಿ ಯುಗಾದಿ ಹಬ್ಬನ ಮಾಡೋಣ, ರಂಜಾನ್ ಹಬ್ಬದ ಮಾಡೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜನರು ಗುರುತಿಸೋದು, ಹಾಗಾಗಿ ನೀವೆಲ್ಲ ನಮ್ಮ ಮನೆಯವರು ಅಂತ ಅನ್ಕೊಂಡು ನಿಮ್ಮನ್ನೆಲ್ಲ ನನ್ನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು ಅಂತ ಕರಿತೀನಿ. ಹಾಗೂ ಮಾಧ್ಯಮದ ಗೆಳೆಯರೇ, ಇವತ್ತಿನ ಕಾರ್ಯಕ್ರಮ ZBS ಗ್ರೂಪ್ ವತಿಯಿಂದ ನಗರಸಭೆ ಅಧ್ಯಕ್ಷರು ನಮ್ಗೊಂದು ಮಾತು ಹೇಳಿದ್ರು ಮೊನ್ನೆ ಫೋನ್ ಮಾಡಿದಾಗ. ಅಧ್ಯಕ್ಷ ಅಜಯ್, ನಾನು ಹಬ್ಬ ಆಚರಣೆ ಮಾಡೋದು ನಮ್ಮ ಪೌರ ಕಾರ್ಮಿಕರ ಜೊತೆ ಏನಾದರೂ ಒಂದು ಕಾರ್ಯಕ್ರಮ ಮಾಡಿ ನಾನು ಹಬ್ಬ ಆಚರಣೆ ಮಾಡೋಣ ಅನ್ಕೊಂಡಿದ್ದೀನಿ ಅಂತ ಅಂದ್ರು. ಏನ್ ಮಾಡ್ತೀರಾ ಅಧ್ಯಕ್ಷರು ಅಂದ್ರೆ, ನಾವು ಹೊಸ ಬಟ್ಟೆ ಹಾಕಂತೀವಿ, ನಾವು ನಮ್ಮ ಕಾರ್ಮಿಕರು ಹೊಸ ಬಟ್ಟೆ ಹಾಕೊಂಡ್ಲಿ ಅನ್ನೋದೊಂದು ಆಸೆ, ಹಾಗಾಗಿ ನಾನು ಹೊಸ ಬಟ್ಟೆ ಕೊಡೋಣ ಅಂತ ಅನ್ಕೊಂಡಿದ್ದೀನಿ ಅಂತ ಅಂದ್ರು. ಅಧ್ಯಕ್ಷರು, ಇದಕ್ಕಿಂತ ಒಳ್ಳೆ ಕೆಲಸ ಯಾವ್ದಿದೆ ಮಾಡಿ ಅಂತ ಕೇಳಿದೆ. ಹಾಗಾಗಿ ಅಧ್ಯಕ್ಷರು, ನಾನು ಎಷ್ಟು ಜನ ಇದ್ದಾರೆ ಅವ್ರಿಗೂ ಮತ್ತೆ ನಮ್ಮ ನಗರಸಭೆಯ ಸ್ಟಾಫ್ಗೂ ಎಲ್ಲರಿಗೂ ಕೊಡೋಣ ಅಂತ ಹೇಳಿದ್ರು. ಆಯ್ತು ಅಧ್ಯಕ್ಷರು, ನೀವೇನ್ ಮಾಡಿದ್ರು ಅದು ಒಳ್ಳೇದಾಗುತ್ತೆ ಅಂತ. ಯಾಕಂದ್ರೆ ತಂದೆ ಅಂತೆ ಮಕ್ಕಳು, ಹಾಗಾಗಿ ಅವ್ರ ತಂದೆನೂ ಇದೇ ರೀತಿ ನಗರಸಭೆಯ ಅಧ್ಯಕ್ಷರಾಗಿದ್ದಾಗ ಪೌರ ಕಾರ್ಮಿಕರು ಪರವಾಗಿ, ವಾಟರ್ ಸಪ್ಲೈ ಮಾಡುವಂತ ಎಲ್ಲರ ಪರವಾಗಿ ಕೆಲಸ ಮಾಡ್ತಾ ಇದ್ರು. ಅವ್ರ ತಂದೆ ಅಂತೆ ಮಕ್ಕಳು ಬೆಳೆದಿದ್ದಾರೆ. ಹಾಗಾಗಿ ಅವ್ರ ತಂದೆಯನ್ನ ಯಾಕೆ ನೆನ್ಸ್ಕೋಬೇಕು ಅಂತಂದ್ರೆ, ಜಯಚಂದ್ರ ಸಾಹೇಬರು ಶಿರಾಗ್ ಬಂದಾಗ ಅವತ್ತಿಂದ ಇವತ್ತವರೆಗೂ ಅವ್ರ ತಂದೆ ಅವ್ರ ಪರವಾಗಿದ್ರು. ಅವ್ರಿಗೆ ಆರೋಗ್ಯ ಕೆಟ್ಟಾಗ ಅವ್ರ ಆರೋಗ್ಯ ಒಂದು ಸ್ಟೆಂಟ್ ಹಾಕ್ಸ್ಕೊಂಡು ಬಂದು ಮನೆಯಲ್ಲಿ ರೆಸ್ಟ್ ತಗೊಂಡ್ರಿ ಅಂತ ಅವ್ರ ಮಕ್ಳು ಹೇಳಿದ್ರೆ, ಇಲ್ಲ ನಾನು ಜಯಚಂದ್ರ ಸಾಹೇಬ್ರು ಎಲೆಕ್ಷನ್ ಮಾಡಬೇಕು ಅಂತ ಹೋಗಿ ಅವ್ರಿಗೋಸ್ಕರ ದುಡ್ದಿದ್ರು. ಹಾಗಾಗಿ ಅವ್ರ ತಂದೆ ಇವತ್ತಿಲ್ಲ. ಅವ್ರ ತಂದೆ ಆದಿಯಲ್ಲೇ ಆ 3 ಮಕ್ಕಳು ಬೆಳೀತಾ ಇದ್ದಾರೆ. ಅವ್ರಿಗೆ ಈ ಕಾರ್ಯಕ್ರಮದಲ್ಲಿ ತುಂಬಾ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅವ್ರಿಗೆ ದೇವರು ಆರೋಗ್ಯ, ಐಶ್ವರ್ಯ ಮತ್ತೆ ಇನ್ನ ಉನ್ನತ ಅಧಿಕಾರ ಕೊಡ್ಲಿ. ದುಡ್ಡಿದ್ದವರೆಲ್ಲ ಖರ್ಚು ಮಾಡಕ್ಕಾಗಲ್ಲ, ಕೊಡುವಂತ ಮನೋಭಾವನೆ ಇರುವಂತವ್ರು ಮಾತ್ರ ಮಾಡಕ್ಕಾಗೋದು. ಯಾಕಂದ್ರೆ ಕಷ್ಟದಿಂದ ಬಂದಿದ್ದಾರೆ ಹುಡುಗರು, ಅವರಪ್ಪ ನಡೆದಂತ ದಾರಿಯಲ್ಲಿ ನಡ್ಕೊಂಡಿದ್ದಾರೆ. ಹಾಗಾಗಿ ನಾನು ವೈಯಕ್ತಿಕವಾಗಿ ಅವ್ರ 3 ಅವ್ರ ಫ್ಯಾಮಿಲಿಗೆ ದೇವರು ಒಳ್ಳೆ ಆರೋಗ್ಯ, ಐಶ್ವರ್ಯ ಕೊಡ್ಲಿ, ಒಳ್ಳೇದಾಗ್ಲಿ ಅಂತ ಕೇಳ್ತಾ ಮತ್ತೊಮ್ಮೆ ನಾನು ಎಲ್ಲರಿಗೂ ಯುಗಾದಿ ಹಬ್ಬದ ಮತ್ತೆ ರಂಜಾನ್ ಹಬ್ಬದ ಶುಭಾಶಯ ತಿಳಿಸ್ತಾ ನನಗೆ
ಭಾರೀ ಭೂಕಂಪಕ್ಕೆ ತುತ್ತಾದ ಮಯನ್ಮಾರ್ ಬೆನ್ನಿಗೆ ಭಾರತ ನಿಂತಿದೆ. ಆ ದೇಶಕ್ಕೆ 15 ಟನ್ ಆಹಾರ ಪದಾರ್ಥಗಳೊಂದಿಗೆ ಅಗತ್ಯ ವಸ್ತುಗಳ ಪರಿಹಾರ ಸಾಮಗ್ರಿ ಕಳಿಸಲು ನಿರ್ಧರಿಸಿದೆ. ಭಾರೀ ಭೂಕಂಪಕ್ಕೆ ತುತ್ತಾದ ಮಯನ್ಮಾರ್ ಬೆನ್ನಿಗೆ ಭಾರತ ನಿಂತಿದೆ. ಆ ದೇಶಕ್ಕೆ 15 ಟನ್ ಪರಿಹಾರ ಸಾಮಗ್ರಿ ಕಳಿಸಲು ನಿರ್ಧರಿಸಿದೆ. ಇದು ಆಹಾರ ಪದಾರ್ಥಗಳೊಂದಿಗೆ ಅಗತ್ಯ ವಸ್ತುಗಳನ್ನ ಒಳಗೊಂಡಿರುತ್ತದೆ. ಇದನ್ನ ಹಿಂಡನ್ ಏರ್ಪೋರ್ಟ್ ಸ್ಟೇಷನ್ನಿಂದ ವಾಯುಸೇನೆಯ ವಿಮಾನದಲ್ಲಿ ಅಲ್ಲಿಗೆ ಸಾಗಿಸಲು ವ್ಯವಸ್ಥೆ ಮಾಡಲಾಗಿದೆ ಎಂದು ಮಾಹಿತಿ ಸಿಕ್ಕಿದೆ. ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.